everyone fine. ವಿಧಾನಸಭೆ ಉಪಚುನಾವಣೆ ಇದೀಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಈ ನಡುವೆ ಸಂಡೂರಿನ ಟಿಕೆಟ್ ಯಾರಿಗೆ ಸಿಗುತ್ತೆ? ಸಂಡೂರು ಉಪಚುನಾವಣೆಯ ಅಖಾಡ ಕೂಡ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಎರಡೂ ಪಕ್ಷದ ಆಕಾಂಕ್ಷಿಗಳು, ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷದ ಆಕಾಂಕ್ಷಿಗಳು ಟಿಕೆಟ್ ನಮಗೆ ಬೇಕು, ನಮಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ತಮ್ಮ ಹೈಕಮಾಂಡ್ ನಾಯಕರ ಕದ ತಟ್ತಾ ಇದ್ದಾರೆ. ಸಾಕಷ್ಟು ಒತ್ತಡ ಹೇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಬಿಜೆಪಿಯಿಂದ ಮತ್ತೆ ಶ್ರೀರಾಮುಲುಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಗುಸುಗುಸುಗಳು ಕೂಡ ಶುರುವಾಗಿದೆ. ಶ್ರೀರಾಮುಲು ಅವರು ಮತ್ತೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ 2 ಸೋಲುಗಳಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತರು, ಲೋಕಸಭೆ ಚುನಾವಣೆಯಲ್ಲೂ ಸೋತರು. ಒಂದೇ ವರ್ಷದಲ್ಲಿ 2 ಚುನಾವಣೆಗಳಲ್ಲಿ ಶ್ರೀರಾಮುಲು ಸೋತಿದ್ದಾರೆ. ಆ ಸೋಲಿನ ಒಂದು ಭೀತಿಯಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬೈ ಎಲೆಕ್ಷನಲ್ಲಿ ನಿಂತರೂ ಕೂಡ ಅನೇಕರು ಅವರನ್ನು ಸೋಲಿಸ್ತಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಶ್ರೀರಾಮುಲು ಒಂದು ರೀತಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಈಗಾಗಲೇ ಒಂದೇ ವರ್ಷದಲ್ಲಿ 2 ಚುನಾವಣೆಗಳಲ್ಲಿ ಸೋಲನ್ನು ಕಂಡಿದ್ದಾರೆ. ಆ ಸೋಲಿನಿಂದ ಈವರೆಗೂ ಕೂಡ ಚೇತರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಮತ್ತೆ ತಮ್ಮ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಶ್ರೀರಾಮುಲು ಸಂಡೂರು ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಅಂತ ಒಂದೆಡೆ ಅವರ ಆಪ್ತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2 ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿದಿರಿ, ಅಧಿಕಾರ ಇಲ್ಲ. ಹೀಗಾಗಿ ಈ ಒಂದು ಬೈ ಎಲೆಕ್ಷನ್ನಲ್ಲಿ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ, ನಾವು ಜೊತೆಗಿರ್ತೀವಿ, ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಶ್ರೀರಾಮುಲು ಅವರ ದುಂಬಾಲು ಬಿದ್ದಿದ್ದಾರೆ. ಆದರೆ ಶ್ರೀರಾಮುಲು ಅವರು ಚುನಾವಣೆ ಬೇಡವೇ ಬೇಡ, ಈಗಲೇ ಸ್ಪರ್ಧೆ ಮಾಡೋದು ಬೇಡ ಅಂತ ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಇರೋದು ಒಂದೇ ಅವಕಾಶ, ಬಿಟ್ಟುಬಿಟ್ರೆ ಮುಂದೆ ಯಾವುದೇ ಅವಕಾಶ ಸಿಗೋದಿಲ್ಲ. ಯಾಕಂದರೆ MLC ಸ್ಥಾನಗಳು ಯಾವುದೂ ಕೂಡ ಖಾಲಿ ಇಲ್ಲ. ಹೀಗಾಗಿ ಕಡೆಯ ಒಂದು ಅವಕಾಶ, ನೋಡೇ ಬಿಡೋಣ, ಅದೇನಾಗತ್ತೆ ನೋಡೇ ಬಿಡೋಣ. 4 ವರ್ಷಗಳವರೆಗೆ ಯಾವುದೇ ಚುನಾವಣೆ ಇಲ್ಲ ಅಂತ ಅವರ ಆಪ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಶ್ರೀರಾಮುಲು ಸುತಾರಾಮ್ ಇದಕ್ಕೆ ಒಪ್ತಾ ಇಲ್ಲ. ನಾನು ಸ್ಪರ್ಧೆ ಮಾಡೋದಿಲ್ಲರಪ್ಪ, ಬಿಟ್ಬಿಡಿ ಅಂತ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಶ್ರೀರಾಮುಲು ಅವರ ನಡೆ ಏನಾಗಿರುತ್ತೆ, ಬೈ ಎಲೆಕ್ಷನ್ನಲ್ಲಿ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು BJPಗೂ ಕೂಡ ಪ್ರಬಲ ಅಭ್ಯರ್ಥಿ ಬೇಕಾಗಿದೆ. ಯಾಕಂದರೆ ಬೈ ಎಲೆಕ್ಷನ್ನಲ್ಲಿ ಗೆಲ್ಲಲೇಬೇಕು, ಒಂದು ವೇಳೆ ಸೋತಿದ್ದೇ ಆದರೆ ಮತ್ತೆ ಮುಖಭಂಗ ಆಗತ್ತೆ. ಹೀಗಾಗಿ ಪ್ರಬಲ ಅಭ್ಯರ್ಥಿ ಶ್ರೀರಾಮುಲು ಅವರನ್ನೇ ನಿಲ್ಲಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಅವರ ಪಕ್ಷದ ವಲಯದಿಂದ ಕೇಳಿಬರ್ತಾ ಇದೆ.